ಲೈಟ್ ಪಿಂಕ್ ಹೂವಿರುವ ಗಿಡಕ್ಕೆ ಕುಂದಾಪುರ ಸೈಡಲ್ಲಿ ಸೋಣೆ ಗಿಡ ಅಂತ ಹೇಳ್ತಾರೆ. ಕುಂದಾಪುರದಲ್ಲಿ ಒಂದು ಪದ್ಧತಿ ಇದೆ, ಅಜ್ಜಿ ಅಂತೇಳಿ. ಅಜ್ಜಿ ಅಂದ್ರೆ ಈ ಗಿಡವನ್ನು ಹೊಸ್ತಿಲಿಗೆ ಇಟ್ಟು ಅರಿಶಿಣ ಕುಂಕುಮದ ಬಣ್ಣ ಹಚ್ಚಿ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಗಿಡವನ್ನು ಹೊಸ್ತಿಲಿಗೆ ಇಡ್ತಾರೆ. ಮನೆಯ ಪ್ರತಿಯೊಂದು ಹೊಸ್ತಿಲಿಗೂ ಇಡ್ತಾರೆ. ಮುಖ್ಯ ಹೊಸ್ತಿಲು ಮತ್ತು ಮನೆಯ ಒಳಗಿನ ಎಲ್ಲ ಹೊಸ್ತಿಲಿಗೂ ಈ ಗಿಡವನ್ನು ಇಡ್ತಾರೆ. ಈ ಗಿಡಕ್ಕೆ ಕುಂದಾಪುರ ಸೈಡಲ್ಲಿ ಅಜ್ಜಿ ಸೋಣೆ ಗಿಡ ಅಂತ ಹೇಳ್ತಾರೆ. ಇದನ್ನು ಅಜ್ಜಿ ಮಾಡುವ ದಿವಸ ಹೊಸ್ತಿಲಿಗೆ ಇಡ್ತಾರೆ. ಇದರ ಎಕ್ಸಾಕ್ಟ್ ಹೆಸರು ಅಥವಾ ಇದರ ಉಪಯೋಗ ನಮ್ಗೆ ಗೊತ್ತಿಲ್ಲ. ಇದು ತೋಟದ ಅಥವಾ ಗದ್ದೆಯ ಕಡೆ ಪೊದೆ ಪೊದೆಯಾಗಿ ಬೆಳೀತದೆ ಮತ್ತು ತುಂಬಾ ಚಿಕ್ಕದಾದ ಲೈಟ್ ಪಿಂಕ್ ಕಲರ್ನ ಹೂ ಬಿಡ್ತದೆ. ಇವತ್ತು ನಾವು ಕುಂದಾಪುರದ ಕಡೆ ಸೋಣ ತಿಂಗಳಲ್ಲಿ ಆಚರಿಸುವ ಒಂದು ಸಾಂಪ್ರದಾಯಿಕ ಆಚರಣೆ ಅಜ್ಜಿ ಅಥವಾ ಅಜ್ಜಿ ಓಡಿಸುವುದು. ಇದನ್ನು ಹೇಗೆ ಆಚರಿಸುತ್ತಾರೆ ಎಂದು ನೋಡಬಹುದು. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕಿದ್ದರೆ ಮೇಲೆ ಪಿನ್ ಮಾಡಿದ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಇದು ಅವರು ತಮ್ಮ ಪೂರ್ವಜರನ್ನು ನೆನೆಸಿಕೊಂಡು ಅವರಿಗೆ ವಿವಿಧ ಅಡುಗೆಗಳನ್ನು ಮಾಡಿ ಬಳಸಿ ಆಧರಿಸುವ ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಈ ಆಚರಣೆಯನ್ನು ಸೋಣ ತಿಂಗಳ ಆರಂಭದಲ್ಲಿ ತುಳಸಿ ಕಟ್ಟೆ ಮತ್ತು ಮನೆಯ ಎಲ್ಲ ಹೊಸ್ತಿಲುಗಳನ್ನು ಸೋಣೆ ಗಿಡ ಇಟ್ಟು ಪೂಜೆ ಮಾಡುವ ಮೂಲಕ ಪ್ರಾರಂಭಿಸಿ, ನಂತರ ಗಣೇಶ ಹಬ್ಬದ ಮೊದಲು ಯಾವುದಾದರೂ ಒಂದು ದಿನ ಅಜ್ಜಿ ಆಚರಣೆಯನ್ನು ಮಾಡಿ ಇದನ್ನು ಮುಗಿಸುತ್ತಾರೆ. ಇದರ ಅರ್ಥ ನಮ್ಮ ಪೂರ್ವಜರನ್ನು ಆದರದಿಂದ ಬರಮಾಡಿಕೊಂಡು ಅವರಿಗೆ ಊಟ ಉಪಚಾರ ನೀಡಿ ಗೌರವದಿಂದ ಕಳುಹಿಸಿಕೊಡುವುದು ಎಂದರ್ಥ.